ಇಲ್ಲೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ನೋಡ್ರಿ, ಸರಿಯಾಗಿ ನೋಡ್ರಿ. ನೋಡಿದಿಂದ ನೀವು ಗಣಿತಗಳನ್ನು ಮಾಡಬೇಕಾಗ್ತದೆ. ಲಕ್ಷ ಕೊಟ್ಟು ನೋಡ್ರಿ. ನೀವು ಈ ಗಣಿತಗಳು ಸೈನಿಕ್ ಸ್ಕೂಲ್ಗೆ ನವೋದಯ ಬಿದ್ದೆ ಬೀಳ್ತಾವ. ಆಮೇಲೆ ಇನ್ನೊಂದು ಕ್ವಶನ್ ಪೇಪರನ್ನು ನೀವು ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ನೀವೆಲ್ಲ ಕ್ವಶನ್ ಪೇಪರ್ಗಳು ನಿಮಗೆ ಪೇಪರೇ ಚಾಲು ಆಗಿಬಿಡ್ತಾವೆ. ಡೈಲಿ ಮುಂಜಾನೆ ಒಂದು ಸಂಜೆಗೊಂದು, ಮುಂಜಾನೆ ಒಂದು ಸಂಜೆಗೊಂದು ಪೇಪರ್ ಚಾಲು ಹೋಗ್ತಾವೆ. ಗದ್ಯ ಭಾಗ ಬರ್ತಾವೆ, ರೀಸನಿಂಗ್ ಬರ್ತಾವೆ, ಗಣಿತ ಬಿಡಿಸಿದ್ದು ಬರ್ತಾವೆ. ಕ್ವಶನ್ ಪೇಪರ್ನು ಬರ್ತದೆ, ಬಿಡಿಸಿದ್ದು ಬರ್ತದೆ. ಲಕ್ಷ ಕೊಟ್ಟು ನೋಡಿ ನೀವು ಮಾಡಿರಿ ಅಂತ ತಿಳ್ಕೊಂಡನು. ನಾನು ಮಾಡಿದಂಗೆ ನಿಮ್ಮ ಉತ್ತರ ಬಂದದಿಲ್ಲ ನೋಡ್ರಿ. ಪ್ರಕಾಶನು ತನ್ನ ಗೆಳೆಯನಿಂದ ರೂಪಾಯಿ 5,000 ಶೇಕಡಾ 5 ಬಡ್ಡಿಯ ದರದಂತೆ ಸಾಲವಾಗಿ ಪಡೆದನು. 2 ವರ್ಷದ ನಂತರ ಅವನು ಕೊಡಬೇಕಾದ ಒಟ್ಟು ಹಣದಲ್ಲಿ ರೂಪಾಯಿ 5,250 ಕೊಟ್ಟು ಉಳಿದ ಹಣದ ಬದಲಾಗಿ ಒಂದು ರೇಡಿಯೋ ಕೊಟ್ಟನು. ಹಾಗಾದರೆ ರೇಡಿಯೋದ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಮೊದಲು ನೀವೇನು ಮಾಡಬೇಕು, ಅವನಿಗೆ ಹಿಂತಿರುಗಿಸಬೇಕಾದ ಹಣವನ್ನು ತಕ್ಕೋಬೇಕು. ಹಿಂತಿರುಗಿಸಬೇಕಾದ ಹಣ ಅಂದರೆ ಏನು? ಅಸಲು ಪ್ಲಸ್ ಬಡ್ಡಿ. ಅವ ಎಷ್ಟು 2 ವರ್ಷದ ನಂತರ ತೆರಿಗೆ ಕೊಡಬೇಕಾದ ಹಣ ಬರ್ಬೇಕಾದ್ರೆ ನೀವೇನು ಮಾಡಬೇಕು? ಅಸಲ ಮತ್ತು ಬಡ್ಡಿಯನ್ನು ಕೂಡಿಸಿದರೆ ಏನಾಗ್ತದೆ? ಪ್ರಕಾಶನಿಗೆ ಹಿಂತಿರುಗಿಸಬೇಕಾದ ಹಣ. ಆ ಹಣದಕ್ಕಿಂತಲೂ ಅವ ಏನು ಮಾಡ್ತಾನ, ರೊಕ್ಕ ಇದ್ದಿದ್ದಿಲ್ಲ ಅವನ ಹತ್ರ. ಎಷ್ಟಿದ್ದು ಅವನ ಹತ್ರ ದುಡ್ಡು ಅಂದರೆ 5,250 ಕೊಟ್ಟು ಅದರ ಬದಲಾಗಿ ಅವನು ರೇಡಿಯೋ ಕೊಡ್ತಾನೆ. ಅವನಿಗೆ ಕೊಡಬೇಕಾದ ಹಣ ಎಷ್ಟದ ಅನ್ನೋದು ಮೊದಲು ತಕ್ಕೊಂಡು ಅವ ತನ್ನ ಹತ್ತಿರ ಇದ್ದ ಒಟ್ಟು ಹಣ ಹೊಳೆ ಕೊಟ್ಟಾಗಿದ್ದಷ್ಟು 5,250 ಕಳೆದ್ರಿ ಅಂದ್ರೆ ಅವನಿಗೆ ಕೊಡಬೇಕಾದ ಒಟ್ಟು ಹಣ ಅಂದ್ರೆ ಆ ಮೊತ್ತದಲ್ಲಿ ಹಿಂತಿರುಗಿಸಿದ ಹಣ ಎಷ್ಟು? 5,250. ಅದನ್ನು ಕಳೆದ್ರಿ ಅಂತಂದ್ರೆ ಏನು ಬರ್ತದ? ರೇಡಿಯೋದ ಬೆಲೆ ಬರ್ತದ. ನಾ ಇಷ್ಟು ಹೇಳಿದ್ದು ಇಷ್ಟರ ಮೇಲೆ ಯಾರು ಮಾಡ್ತೀರಿ ಮಾಡ್ರಿ. ನೋಡು, ಮ್ಯೂಟ್ ಮಾಡಿನೂ ಮಾಡ್ರಿ, ಗಣಿತಗಳನ್ನು ಮಾಡ್ರಿ. ನಾ ಎಷ್ಟು ತಿಳಿಸಿ ಹೇಳಿದಿಂದ ಮಾಡೋ ಹುಡುಗರು ಇರ್ತಾವೆ. ಎಲ್ಲ ನಾವೇ ತಿಳಿಸಿ ಹೇಳಬಾರ್ದ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಮುಂದಿನ ಉದಾಹರಣೆಯನ್ನು ನೀವು ಮಾಡಲೇಬೇಕು. ಅಷ್ಟು ನೀವು ತಿಳ್ಕೋಬೇಕು. ಮುಂದಿನ ಉದಾಹರಣೆಯನ್ನು ಮಾಡಲೇಬೇಕು. ಓಕೆ, ನೋಡಿ ಮೊದಲ ಸರಳ ಬಡ್ಡಿ ತಕ್ಕೊಳ್ಳಿ. ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 1. ಎಷ್ಟದ ಅಸಲ? 5,000 ರೂಪಾಯಿ ಅದ. 5,000 ರೂಪಾಯಿ ಗುಂಡ್ಲೆ ಅವಧಿ 2 ವರ್ಷದ. ದರ ಎಷ್ಟದ? 5 ಅದ. ಮೊದಲ ಇದನ್ನು ಮಾಡೋದರಿಂದ ಏನು ಬರ್ತದ? ಅವನಿಗೆ ಕೊಡಬೇಕಾದ ಸರಳ ಬಡ್ಡಿ ಬರ್ತದ. ಈಗ ಸರಳ ಬಡ್ಡಿ ಬಂತು. 5 10, 10 50. ಅದೊಂದು ಪೂಜೆ ತಗೋರಿ, ನೋಡ್ರಿ ಎಷ್ಟಾಗ್ತದೆ. 5 10, 10 50. ಇದರದೊಂದು ಪೂಜೆ 500 ರೂಪಾಯಿ ಕೊಡಬೇಕಾದದ್ದು. ಸರಳ ಬಡ್ಡಿ 500 ರೂಪಾಯಿ. ಹಿಂತಿರುಗಿಸಬೇಕಾದ ಹಣ ಅಂದರೆ ಏನು ಮಾಡಬೇಕು? ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಮೊತ್ತ ಅಂದ್ರೇನು? ಹಿಂದಿರುಗಿಸಬೇಕಾದ ಹಣ. ಮೊತ್ತ ಪ್ರಕಾಶನಿಗೆ ಕೊಡಬೇಕಾದ ಹಣ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಇದೊಂದು ನೀವು ತಕ್ಕೋಬೇಕು. ಅಸಲು ಎಷ್ಟದ ನೋಡ್ರಿ? 5,000 ಬಡ್ಡಿ ಎಷ್ಟಾಗ್ಯದ? 500 ರೂಪಾಯಿ ಬಡ್ಡಿ ಆಗ್ಯದ. ಪ್ರಕಾಶನಿಗೆ ಕೊಡಬೇಕಾದ ಹಣ ಎಷ್ಟು? 5,500 ರೂಪಾಯಿ ಕೊಡ್ಬೇಕು. ರೇಡಿಯೋದ ಬೆಲೆ ಬರೋಬ್ಬರಿ ಬಂತೀಗ. ರೇಡಿಯೋದ ಬೆಲೆ ಬರೋಬ್ಬರಿ ಮೊತ್ತ ಅಂದ್ರೆ ಹಿಂತಿರುಗಿಸಬೇಕಾದ ಹಣ, ಪ್ರಕಾಶನಿಗೆ ಕೊಡಬೇಕಾದ ಹಣ ಮೊತ್ತ ಮೈನಸ್ ಹಿಂದಿರುಗಿಸಿದ ಹಣ ಎಷ್ಟದ ಅಂತ ಕಳಿ. 5,500 ಕೊಡಬೇಕಾಗಿತ್ತು. ಎಷ್ಟು ಕೊಟ್ಟ? ಒಂದು ರೇಡಿಯೋ ಕೊಟ್ಟ ಮೇಲೆ 5,250 ರೂಪಾಯಿ ಕೊಟ್ಟ.
ಅಂದ್ರೆ 250 ರೂಪಾಯಿ ಏನಾಯ್ತು, ರೇಡಿಯೋದ ಬೆಲೆ ಆಯ್ತು. ಆನ್ಸರ್ ಇಸ್ ಈಕ್ವಲ್ ಟು ರೇಡಿಯೋದ ಬೆಲೆ ಎಷ್ಟಾಯ್ತು, 250 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 250 ರೂಪಾಯಿ. ಒಂದು ಮಾದರಿ ಕೊಡ್ತದ ಮಾಡ್ರಿ, ಇನ್ನೊಂದ್ಸಲ ತಿಳಿಸ್ಕೊಡ್ತಾರೆ. ಈಗ ಒಂದು ವಸ್ತುವಿನ ಬೆಲೆ ನೀವು ಕಂಡು ಹಿಡಿಬೇಕಾಗಿತ್ತು ಅಂತಂದ್ರೆ ಮೊದಲು ಏನು ಮಾಡ್ಬೇಕಂದ್ರೆ ಮೊದಲ ಸರಳ ಬಡ್ಡಿ ತಗೋಬೇಕು. ಸರಳ ಬಡ್ಡಿ ಎಷ್ಟು ಬಂತು, 500 ಬಂತು. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು, ಮೊತ್ತ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಮತ್ತಂದ್ರೆ ಏನು, ಅಸಲದೊಳಗೆ ಬಡ್ಡಿ ಕೂಡಿಸ್ಬೇಕಂದ್ರೆ ಏನಾಗ್ತದ, ಅವನಿಗೆ ಹಿಂತಿರುಗಿಸಬೇಕಾದ ಹಣ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಒಂದೇ, ಮೊತ್ತ ಅಂದ್ರೆ ಒಂದೇ. ಮೊತ್ತ ಬರೋಬರಿ ಅಸಲು ಪ್ಲಸ್ ಬಡ್ಡಿ ಕೂಡಿಸಿದ್ರೆ 5500 ಆಯ್ತು. 5500 ಕೊಡೋದ್ರ ಬದಲಾಗಿ ಎಷ್ಟು ಕೊಟ್ಟು, ಒಂದು ರೇಡಿಯೋ ಹಾಗೂ 5250 ರೂಪಾಯಿ ಕೊಟ್ಟ. ಅಂದ್ರೆ ಹಿಂತಿರುಗಿಸಬೇಕಾದ ಹಣದಲ್ಲಿ ಅವನು ಹಿಂತಿರುಗಿಸಿದ ಹಣ, ಕೊಡಬೇಕಾದ ಹಣ ಏನು, ಮೊತ್ತ. ಹಿಂತಿರುಗಿಸಿದ ಹಣ ಎಷ್ಟು, 5250. ಅದನ್ನ ಕಳೆದ್ರೆ 250. ಅದೇ ರೇಡಿಯೋದ ಬೆಲೆ. ಅದರ ಬದಲಾಗಿ ರೇಡಿಯೋ ಕೊಟ್ಟಾನಂದ್ರೆ ಮೊತ್ತದಲ್ಲಿ ಹಿಂತಿರುಗಿಸಿದ ಹಣವನ್ನು ಕಳೆದ್ರೆ ಮೊತ್ತ ಬರ್ತದೆ. ಆನ್ಸರ್ ಇಸ್ ಈಕ್ವಲ್ ಟು 250 rupees. ಬಿಡಿಸ್ಕೊಂಡು ಪೇರ್ದಾಗ